ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಮಾಲ್ವಿಚಿದಾನಂದವರ ನೇತೃತ್ವದಲ್ಲಿ ಮೂಡಿ ಬರ್ತಾ ಇರತಕ್ಕಂಥ ದೇವನಗಿರಿ ಟಿವಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ದಾವಣಗೆರೆ ಸುತ್ತಮುತ್ತ ನಡೀತಾ ಇರತಕ್ಕಂಥ ಪ್ರಮುಖ ಸುದ್ದಿಗಳನ್ನು ನಿಮ್ಮ ಬಳಿ ಹೊತ್ತು ತರ್ತಕ್ಕಂಥದ್ದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಇತ್ತೀಚೆಗೆ ನಿಧನರಾದಂತಹ ಕೆಪಿಸಿಸಿ ಖಜಾಂಚಿಗಳು ಆಗಿದ್ದಂತಹ ದಾವಣಗೆರೆಯ ದಾನಿ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಕ್ರಿಯಾ ಸಮಾಧಿಗೆ ಇತ್ತೀಚೆಗೆ ಒಂದು ಬರ್ಲಿಕ್ಕೆ ಆಗಲಿಲ್ಲ ಅನ್ನೋ ಕಾರಣಕ್ಕೆ ನಿನ್ನೆ ಯದುವೀರ್ ದತ್ತ ಒಡೆಯರ್ ಆಗಮಿಸಿದರು. ಈ ಸಂದರ್ಭದಲ್ಲಿ ಎಸ್ ಅವರ ಕುಟುಂಬಕ್ಕೂ ಕೂಡ ಅವರು ಭೇಟಿಯನ್ನು ಕೊಟ್ಟು ಎಲ್ಲರಿಗೂ ಕೂಡ ಸಾಂತ್ವನ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದರು. ಈ ಸಂದರ್ಭಗಳಲ್ಲಿ ಸಾಕಷ್ಟು ಅವರ ಅನುಯಾಯಿಗಳು ಹಾಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಅವರ ಜೊತೆ ಭಾಗವಹಿಸಿ ಮಾತನಾಡಿದರು. ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ ಕುವೆಂಪು ಅವರ ಜನ್ಮದಿನದ ಅಂಗವಾಗಿ ಇವತ್ತು ವಿಶ್ವ ಮಾನವ ದಿನಾಚರಣೆ ಅಂಗವಾಗಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಕುವೆಂಪು ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಎರಿ ಸ್ವಾಮಿ ಅವರು ಬರೆದಂತಹ 5 ಕೃತಿಗಳನ್ನು ಲೋಕಾರ್ಪಣೆಗೊಳಿಸಲಾಯಿತು. ಈ ಕೃತಿಗಳನ್ನ ಅತ್ಯಂತ ಒಂದು ಉತ್ಸಾಹದಿಂದ ರಚಿಸಿ ಅದನ್ನು ಲೋಕಾರ್ಪಣೆಗೊಳಿಸಬೇಕು ಅಂತೇಳಿ ಸಾಹಿತ್ಯದ ಉತ್ಸುಕ ರಚನೆಕಾರರು ಓದುಗರು ಆದಂತಹ ಶ್ರೀ ಎನ್ ಟಿ ಯರಿಸ್ವಾಮಿ ಅವರೇ ಮತ್ತು ಶ್ರೀಮತಿ ಸಾವಿತ್ರಿ ಯರಿಸ್ವಾಮಿ ಅವರೇ, ಏನು ರಾಮ ಸೀತೆಗೆ ವಿಧಿಸ್ತಕ್ಕಂಥ ವಾಲ್ಮೀಕಿ ರಾಮಾಯಣದಲ್ಲಿ ಅಗ್ನಿ ಪ್ರವೇಶ ಇದೆ, ಅದನ್ನ ರಾಮನಿಗೆ ವಿಧಿಸಿಕೊಡ್ತಕ್ಕಂಥ ರಾಮನೇ ಅಗ್ನಿ ಪ್ರವೇಶ ಮಾಡಿ ನಂತರದಲ್ಲಿ ಸೀತೆಗೆ ಆ ಮಾತನ್ನ ಹೇಳ್ತಕ್ಕಂಥದ್ದು ಅಥವಾ ಹೇಳದೇ ಸೀತೆಗೆ ಮಾಡ್ತಕ್ಕಂಥ ಪ್ರೇರೇಪಿಸ್ತಕ್ಕಂಥದ್ದು. ಹೀಗೆ ಶ್ರೀ ಕುವೆಂಪು ಅವರು ಅವರ ಕಾದಂಬರಿಗಳಲ್ಲೂ ಸಹ ಯಾವುದು ವಿಶ್ವ ಮಾನವ ದಿನಾಚರಣೆ ಅಂಗವಾಗಿ ಎನ್ ಟಿ ಯರಿಸ್ವಾಮಿ ವಿರಚಿತ 5 ಕೃತಿಗಳ ಒಂದು ಬಿಡುಗಡೆ ಸಮಾರಂಭವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸಾಧನೆಯ ಹಾದಿ 100, ಕೆಂಚಾಪುರದ ಕ್ರಾಂತಿ, ಕೆಂಚಾಪುರದ ಕ್ರಾಂತಿಲು, ಜೇನಹನಿ ಹಾಗೂ ಅರಿವಿನ ದೀವಿಗೆ ಕೃತಿಗಳನ್ನು ಬಿಡುಗಡೆ ಮಾಡಲಾಯಿತು. ಶಬರಿಮಲೆಯ ಒಂದು ಅಯ್ಯಪ್ಪ ಸ್ವಾಮಿಯ ಒಂದು ದೀಪೋತ್ಸವದ ಕಾರ್ಯಕ್ರಮ ಅತ್ಯಂತ ಒಂದು ವಿಜೃಂಭಣೆಯಿಂದ ಎಲ್ಲ ಕಡೆ ನಡೀತಾ ಇದೆ. ಅದೇ ರೀತಿ ದಾವಣಗೆರೆ ನಗರದ ಬಸವ ಮಂಟಪದ ಹಾಲಪ್ಪ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ನಡೆದಂತಹ ಪಡಿಪೂಜಾ ಕಾರ್ಯಕ್ರಮ ಹಾಗೂ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸ್ತಕ್ಕಂಥ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ರಾತ್ರಿ 11:30 ಆದರೂ ಕೂಡ ಜನ ಕದಲದೆ ಕುಳಿತುಕೊಂಡು ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ರು. ಅಯ್ಯಪ್ಪನಿಗೆ ತೊಟ್ಟಿಲನ್ನು ತೂಗ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹಮ್ಮಿಕೊಂಡಾಗಿತ್ತು. ಎಸ್ ವೀಕ್ಷಕರು, ಇಷ್ಟೊತ್ತು ಸುದ್ದಿಗಳನ್ನು ನೀವು ನೋಡಿದ್ರಿ. ಈ ಎಲ್ಲ ಸುದ್ದಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಾಳೆ ಇನ್ನಷ್ಟು ಹೊಸತನದ ಸುದ್ದಿಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ NDTV ಡಿವಿಜಿಯನ್ನು ನೋಡ್ತಾರೆ ಮತ್ತು ನಿಮ್ಮ ಬಳಿ ಅದರ ಹೊಸತನದ ಸುದ್ದಿ ಇದ್ದರೆ ದಯವಿಟ್ಟು ನಮಗೆ ಒಂದು ದಿವಸ ಮುಂಚಿತವಾಗಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.